ಧಾರವಾಡ ಜೀವನ ಮಾಡಲು ಅರಣ್ಯ ಅಧಿಕಾರಿಗಳು ಬಿಡುತ್ತಿಲ್ಲ. ಕಣ್ಣೀರಿನಲ್ಲಿ ರೈತರು. ಧಾರವಾಡ ನೂರಾರು ವರ್ಷಗಳಿಂದ ಇಲ್ಲಿ ದಾರಿ ಇದೆ. ಈ ದಾರಿಯಿಂದಲೇ ನಮ್ಮ ಸಂಸಾರ ನಡೆಯುತ್ತಿದೆ. ಆದರೆ ಈಗ ಏಕಾಏಕಿ ಧಾರವಾಡ ಅರಣ್ಯ ಇಲಾಖೆ ಅಧಿಕಾರಿಗಳು ದಾರಿಯನ್ನು ಬಂದ್ ಮಾಡಿ ನಮಗೆ ಬದುಕಲು ಬಿಡುತ್ತಿಲ್ಲ ಎಂದು ಕಣ್ಣೀರಿನಲ್ಲಿಯೇ ಹೇಳಿದರು. ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಹಳ್ಳಿಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅರಣ್ಯ ಪ್ರದೇಶ ಇರೋದು. ಆ ಪ್ರದೇಶದಲ್ಲೇ ನಾವು ದಾಟಿ ಹೋಗ್ಲಿಕ್ಕೆ ಹಾದಿ ಅಂತೂ ಇದೆ. ಈಗ ಸದ್ಯದಿಂದ ಬಂದಿದಂತ ರೂಢಿ ಅಲ್ಲ. ಇದು ಸುಮಾರು 70 ರಿಂದ 80 ವರ್ಷದಿಂದ ಬಂದಂತ ರೈತರಿಗೆ ಹೋಗ್ಲಿ ಹಾದಿ ಅದ. ನಾವು ಹುಟ್ಟಿಗಿಂತ ಬಿಫೋರ್ನು ಐತದ ರೋಡ್. ಇವತ್ತಿನ ಮೆಟ್ಟಿಗೆ ಏನಾಗಿದೆ ಅಂತಂದ್ರೆ ಈಗ ಒಂದ್ 15-20 ನಿಮಿಷದಿಂದ ಆ ಕಡೆಯಿಂದ ಮುರ್ಕಟ್ಟಿಂದ ಬರೋವರೆಗೂ ಕಟ್ ಮಾಡ್ಯಾರ. ಹಳ್ಳಿಗಿರಿಯಿಂದ ಪಾಸ್ ಆಗೋವರೆಗೂ ಕಟ್ ಮಾಡಿ ಹಾಕಿದಾರ. ಯಾವ್ದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತೂ ರೋಡ್ ಇಲ್ಲ ಸರ್ ಅಲ್ಲಿ. ಅದಕ್ಕಾಗಿ ನಾವು ಇಲ್ಲೇ ಮನವಿ ಮಾಡ್ಲಿಕ್ಕೆ ಬಂದಿದ್ದೇವೆ. ನೀವು ಬಂದ್ರಿ, ನೀವು ಬಂದ್ ನಮ್ಮನ್ನು ಕಮಿಟ್ ಮಾಡಿದ್ಮೇಲೆ ನಿಮ್ಗೆ ಧನ್ಯವಾದ ತಿಳಿಸ್ತೇವೆ. ವಿಷಯ ಇಷ್ಟ ನೋಡಿ ಸರ್, ನಮಗಂತೂ ರೋಡ್ ಬೇಕೇ ಬೇಕು. ಅವ್ರು ಯಾರೋ ಇಟ್ಬಿಟ್ಟಾರ ಅಂತ ಹೇಳಿ ಅಬ್ಜೆಕ್ಷನ್ ಇವರು ನಮ್ಮ ಅರಣ್ಯ ಇಲಾಖೆಯಿಂದ ಆಗಿತ್ತು ಸರ್. ಯಾರು ಮಾಡ್ರ ಸರ್ ಅದನ್ನ? ನಾವಂತೂ ಈಗ ಒಂದು ವಾರ 10 ದಿವಸದಿಂದ ನಾವಂತೂ ಮನೆ ಹೋದಾಗ ಸರ್ 15 ದಿವಸದಿಂದ ಹೋದಾಗ ನಮ್ಮ ಕಾರ್ ತಗೊಂಡು ಹೋಗ್ತಾ ಇದೀವಿ. ಬಂದಿತ್ತು ರೋಡ್ ವಾಪಸ್ ರಿವರ್ಸ್ ಬಂದಿವಿ ನಾವು ಬಸವರಾಜ್ ಅಂತ ಹೇಳಿ ಪಲ್ಟಿಗುಡಿ ಗ್ರಾಮ ಸರ್. ಹಿರಿಯರಿಂದ ನಮ್ಮ ಅಪ್ಪಗಳ ಕಾಲಿಂದ ಇವತ್ತಿನ ನಮಗೆ ತಿಳಿದ ಮೆಟ್ಟಿನ ದಾರಿಗೆ ದನ ಕರ ಹಿಡ್ಕೊಂಡು ಎಲ್ಲಾ ಮಾಡೋ ದಾರಿಯಿಂದ ಅದರಿಂದ ಬೀಸ್ಕೊತ ಬಂದಿದ್ದೀವಿ. ನಾವ್ ಈಗ ಕಲಿ ಕಮ್ತಾ ಮಾಡತ್ತಿಂದ ದೀಪಾವಳಿ ಕಬ್ಬು ಗಳಿಸೋ ಹೊತ್ತಿನಾಗ ತೆಗ್ಗುದ್ದಿನಿ ಹೊತ್ತಿನಾಗ ನಾವು ನಮ್ಮ ಹೊಲಗಳನ್ನ ಮಣ್ಣು ತೊಗೊಂಡು ರೋಡ್ ಮುಚ್ಕೊಂಡು ಗಾಡಿ ಗಾಡಿಸ್ತಿದ್ವಿ. ಪೂರ್ತಿ ಮಳೆಗಾಲ ಆತಾನೆ ಎಲ್ಲ ಕೊರದಕ್ಕೆತ್ತ ಕಬ್ಬು ಭತ್ತ ಗಾಂಜಾಳ ಎಲ್ಲ ಹಣ್ಣು ಹಂಪಲ ತರೋ ಹೊತ್ತಿನಾಗ ಗಿಡ ಹೊತ್ತಿನಾಗ ಈಗ ನಾವು ಒಂದು ಬಗ್ಸಿ ಮಣ್ಣು ನಮ್ಮ ಹೊಲಗಳನ್ನ ತಗೊಂಡೋಗಿ ಹಾಕೊಂಡು ದಾರಿ ಮಾಡ್ಕೊತಿದ್ವಿ. ಅದೇ ರೀತಿಯಾಗಿ ಮಣ್ಣು ಮೇಡಮ್ ಮಾಡೋ ಬಂದಾಗ ನಾವು ಹಳ್ಳಿಯಿಂದ ಸಂತಿ ಮಾಡ್ಕೊಂಡು ಹೋಗತ್ತ ದಾರಿ ತರಿ ಕೇಳಿದ್ರೆ ನಮ್ ಇಲ್ಲಿ ಯಾಕಾದ್ರಿ ಅಂತ ಹೇಳ್ಕಾರ. ಸಂತಿ ಚೀಲಾಗಿಲ್ಲ ಬಿಚ್ಚಿ ಅವ್ರೆಲ್ಲ ಚೆಕ್ ಮಾಡಿದ್ರೆ ನಮ್ಗೆ ಇದೇ ದಾರಿ, ನಾವ್ ಇದೇ ರೋಡಿಗೆ ಹೋಗ್ಬೇಕಂತ ಹೇಳಿ ಮುರ್ಕಟ್ಟಿ ಹಳ್ಳಿಗೇರಿ ಹೊಲ್ತಿಕೋಟಿ 3 ಈ ದಾರಿ ಹೋಗ್ಬೇಕಂತ ಅನ್ಕಾರ ಸಂತಿ ಚೀಲ ಬಿಚ್ಚಿ ಚೆಕ್ ಮಾಡಿದ್ರ ಅವ್ರು ನಮ್ಮನ್ನ. ಆ ಸಂತಿ ಚೀಲ ನೋಡಿ ಅವ್ರು ಹೊಳ್ಳಿ ಒಂದೊಂದಿಲ್ಲ ಅಲ್ಲಿ ಮುಂದ್ಕದ್ದು ಬರಂತ ದಾರಿ ಪೂರ್ತಿ ಚೆಕ್ ಮಾಡ್ಕೊಂಡ್ ಬಂದಾರ. ಅದಕ್ಕೆ ನೋಡ್ರಿ ನೋಡ್ಬೇಕಾರ ಅದ್ರಾಗ ಇದ್ದಿದ್ದನ್ನ ನಾವ್ ಇದ್ರ ಗುಡ್ಡ ಕಡದು ಗಿಡ ಕಡದು ಅದನ್ನ ಮಣ್ಣು ಕಿತ್ತಾಕಿ ಅವ್ರ ಜಂಗಲ್ ಒಂದ್ ಬಗ್ಸಿ ಮಣ್ಣು ತಗೊಂಡಿಲ್ಲ ಅದ್ರಾಗ. ನಾವ್ ಎಷ್ಟು ರೋಡ್ ಐತಲ್ಲ ಅದನ್ನ ಘಟ ರಸ್ತಕ್ ಮಾಡಿಲ್ಲ. ಎಷ್ಟು ರೋಡ್ ಐತೆ ಅಷ್ಟೇ ಲೆವೆಲ್ ಆಗ ನಮ್ಮ ಹೊಲಿಂದ ನಾವು ಮಣ್ಣು ಹೋಗ್ತಾರ ತಗ್ಗುದಿನಿ ಮಾಡ್ಕೊಂಡು ನಾವು ಈಗ ಟ್ರ್ಯಾಕ್ಟರ್ ಅದಾವ. ಮೊದಲು ಚಕಡಿ ದಾರಿಯನ್ನ ನಮ್ಮ ಅಪ್ಪಗಳು ಮಾಡ್ಕೊಂಡು ಇವತ್ತಿಗೆ ಹೇಳಕತ್ತಾರ ಅದ್ರಾಗ. ಚಕಡಿ ಬಂಡಿಲಿಂದ ತಗೊಂಡು ಅದ ದಾರಿಲಿಂದ ಬರ್ತಿದಾರಂತ ಏಕಾರಿ. ನಾವ್ ಈಗ ಟ್ರ್ಯಾಕ್ಟರ್ಗಳು ಎಲ್ಲ ಮಾಡತ್ತಿದ್ದ. ಈಗ ತಗ್ಗುದಿನಿ ಇದ್ದ ಸಂಬಂಧ ಆಗಿ ನಮ್ಮ ಹೊಲಗಳನ್ನ ಎಲ್ಲಾ ರೈತರು ಕುಡಿಸಿ ನಾವು ಒಕ್ಕಡೆ ಒಂದೊಂದು ಆಳು ತಗೊಂಡು ತಗ್ಗುದಿನಿಗೆ ಮಣ್ಣು ಹಾಕೊಂಡು ಅಷ್ಟೇ ದಾಟಿಸ್ತೇವ್ ನಾವು. ಅದ್ರಿಂದ ನಾವ್ ಏನ್ ಇವತ್ತಿಗೆ ಪಂಚಾಯತಿಯಿಂದ ಹಿಡ್ಕೊಂಡು ಯಾರು ಅದಕ್ಕೆ ದಾರಿ ಹಾಕೊಂಡು ಮಾಡ್ಕೊಂಡು ನಾವು ರೋಡ್ ಅಂತೂ ಮಾಡ್ಕೊಂಡಿಲ್ಲ ಇವತ್ತಿಗೆ. ನಾವು ಸುಳ್ಳೆ ಯಾರ್ದಾರ ಓದಿ ಯಾರ ಅಪವಾದ ಮಾಡಿ ಇಷ್ಟು 1000 ಮಂದಿ ರೈತರಿಗೆ ದಾಟ್ ಹೋಗ್ಲಾರ್ಕ ಇದು ಅನ್ಯಾಯ ದಾರಿ ಇಷ್ಟು ಹೋರಾಟ ಮಾಡಕತ್ತವ ನಾವ್ ಇಲ್ಲಿಂದ. ಇದಕ್ ಮಾಡ್ಬೇಕಾರ್ರಿ ಅದಕ್ಕೆ ದಾರಿ ಹೋರಾಟ ಇದಕ್ಕೆ ನಮ್ಮ. ಈಗ ಈ ದಾರಿಯನ್ನು ಸುಗಮಗೊಳಿಸಿ ಬದುಕಲು ಬಿಡಬೇಕೆಂದು ಅರಣ್ಯ ಇಲಾಖೆಗೆ ಬಂದು ಮನವಿ ಅರ್ಪಿಸಿದರು. ಕ್ರಾಂತಿ ಸಮಾಚಾರ ಧಾರವಾಡ.